ವಿರೋಶ್ ಕಲ್ಯಾಣ್ ಸತಿಪತಿಯಾದ ವಿಜಯ್ ರಶ್ಮಿಕಾ ಅದ್ಧೂರಿ ಮದುವೆಗೆ ಉದಯಪುರ ಸಾಕ್ಷಿಯಾಯಿತು. ಆಪ್ತರ ಮುಂದೆಯೇ ಹೊಸ ಜೀವನಕ್ಕೆ ಕಾಲಿಟ್ಟ ಜೋಡಿ. ರಾಜಸ್ಥಾನದ ಉದಯಪುರದಲ್ಲಿ ಅದ್ಧೂರಿ ವಿವಾಹ. ಕೊಡಗಿನಲ್ಲಿ ಹುಟ್ಟಿ ಕೂರ್ಗ್ನಲ್ಲಿ ಬೆಳೆದು ಕನ್ನಡದಲ್ಲಿ ಹೆಸರು ಮಾಡಿಕೊಂಡು ಕೊನೆಗೆ ಹೈದರಾಬಾದಲ್ಲಿ ಸೆಟ್ಲ್ ಆದ ಏಕೈಕ ಕನ್ನಡತಿ. ವಿಪರ್ಯಾಸ. ಮದುವೆ ಆಯಿತು ಪಾಪ ಹೆಣ್ಣುಮಗಳಿಗೆ, ಚೆನ್ನಾಗಿರಲಿ. ರಾಜಸ್ಥಾನದ ಉದಯಪುರದಲ್ಲಿ ಅದ್ಧೂರಿ ವಿವಾಹ. ಶುಭ ಮುಹೂರ್ತದಲ್ಲಿ ವಿರೋಶ್ ಜೋಡಿ ಮ್ಯಾರೇಜ್ ಆಯಿತು. ಮೊನ್ನೆಯವರೆಗೂ ದೇವರಕೊಂಡ ಮತ್ತು ರಶ್ಮಿಕಾ ನಿನ್ನೆಯಿಂದ ಗಂಡ ಹೆಂಡತಿ. ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ವಿವಾಹ ಸಂಭ್ರಮ ಅತಿ ಅದ್ಧೂರಿಯಿಂದ ನಡೆದಿದೆ. ಸಂಜೆ ಕೊಡವ ಸಂಪ್ರದಾಯದಂತೆ ಮತ್ತೊಮ್ಮೆ ಮದುವೆ. ವಿರೋಶ್ ಕಲ್ಯಾಣ ಸತಿಪತಿಯಾದ ವಿಜಯ್ ಮತ್ತು ರಶ್ಮಿಕಾ ಮಂದಣ್ಣ, ನ್ಯಾಷನಲ್ ಕ್ರಶ್ ಅಂತ ಕರೀತೀವಿ. ಆ ಹೆಣ್ಣು ಮಗಳ ಮದುವೆ ಅತಿ ಅದ್ಧೂರಿಯಿಂದ ನಡೆದಿದೆ. ಒಂದಷ್ಟು ವರ್ಷ ಲವ್ ಮಾಡಿದ್ರು. ಆ ಲವ್ ಹಾಗೆ ಉಳ್ಕೊಂಡಿದ್ದರಿಂದಾಗಿ ಮದುವೆಯವರೆಗೂ ಬಂತು. ಇವತ್ತು ಮದುವೆಯಾಗಿದೆ. ಇನ್ನು ದೇವರಕೊಂಡ ಅವರದೊಂದು ತರಹದ ಸಂಪ್ರದಾಯ, ಇನ್ನು ರಶ್ಮಿಕಾ ಮಂದಣ್ಣ ಆಕೆಯದ್ದು ಕೂರ್ಗ್ ಸಂಪ್ರದಾಯ. ಎರಡೂ ಕಡೆಯವರಿಗೆ ಎರಡೂ ಸಂಪ್ರದಾಯ ಬೇಕು ಅನ್ನುವ ಕಾರಣಕ್ಕೋಸ್ಕರ ಎರಡೆರಡು ತರಹದ ಸಂಪ್ರದಾಯವಾಗಿ ಮದುವೆ ಆಗಲಿದ್ದಾರೆ. ಕೂರ್ಗಿನ ಸಂಪ್ರದಾಯ ನಿಮಗೆ ಗೊತ್ತೇ ಇದೆ. ಹೆಚ್ಚು ನೃತ್ಯ, ಕಡಿಮೆ ಸಂಪ್ರದಾಯಗಳು. ಇವೆಲ್ಲವನ್ನು ಅವರ ಕುಟುಂಬವು ಕೂಡ ನಿರೀಕ್ಷೆ ಮಾಡುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ರಶ್ಮಿಕಾರ ಕೂರ್ಗ್ ಸಂಪ್ರದಾಯಂತೆ ಮದುವೆಯೂ ಕೂಡ ಆಗಲಿದ್ದು, ರಾಜಸ್ಥಾನದ ಉದಯಪುರದಲ್ಲಿ ಅದ್ಧೂರಿ ವಿವಾಹ ನಡೆದಿದೆ. ಶುಭ ಮುಹೂರ್ತದಲ್ಲಿ ವಿರೋಶ್ ಜೋಡಿ ಮ್ಯಾರೇಜ್ ಆಗಿದ್ದಾರೆ. ಹಲವು ವರ್ಷಗಳಿಂದ ಕದ್ದು ಮುಚ್ಚಿ ಪ್ರೀತಿಸ್ತಾ ಇದ್ದಂತಹ ಜೋಡಿಯವರು ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಮದುವೆ ಸಂಭ್ರಮ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.